ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿನ್ನೆ ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು. ಅನ್ನೂರಿನ ಮತಗಟ್ಟೆ ಸಂಖ್ಯೆ 146ರಲ್ಲಿ ಸೋಮವಾರ ಮತದಾನ. ಅನ್ನೂರಿನ ಇಂಡಿಗನತ್ತ ಮತಗಟ್ಟೆಯಲ್ಲಿ ಸೋಮವಾರ ಮರುಮತದಾನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಮತದಾನದ ವಿಚಾರವಾಗಿ ಪೊಲೀಸರು ಗ್ರಾಮಸ್ಥರ ಮಧ್ಯೆ ಘರ್ಷಣೆಯಾಗಿತ್ತು. ನಿನ್ನೆ ಮತಕೇಂದ್ರ ಇವಿಎಂ ಅನ್ನು ಧ್ವಂಸಗೊಳಿಸಿದ್ರು ಗ್ರಾಮಸ್ಥರು. ಸೋಮವಾರ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮರುಮತದಾನವನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಚುನಾವಣಾ ಆಯೋಗದಿಂದ ಈಗಾಗಲೇ ಆದೇಶ ಕೂಡ ಹೊರಬಿದ್ದಿರುವಂತಹದ್ದು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಹನ್ನೂರಿನ ಮತಗಟ್ಟೆಯಲ್ಲಿ ಮರುಮತದಾನವಾಗ್ತಾ ಇದೆ. ಇಂಡಿಗನತ್ತ ಗ್ರಾಮದ ಜನರು ಮತದಾನವನ್ನು ಬಹಿಷ್ಕರಿಸಿದ್ರು. ನಮಗೆ ಮೂಲಭೂತ ಸೌಕರ್ಯವನ್ನ ರಾಜಕಾರಣಿಗಳು ಕಲ್ಪಿಸಿಕೊಟ್ಟಿಲ್ಲ, ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ, ಹಾಗಾಗಿ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ನಿರ್ಧರಿಸಿದ್ರು. ಅವರನ್ನ ಮನವೊಲಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘರ್ಷಣೆ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಇಂಡಿಗನತ್ತ ಗ್ರಾಮದಲ್ಲಿ ಈಗ ಮರುಮತದಾನವನ್ನ ಮಾಡಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಮತದಾನವನ್ನ ಬಹಿಷ್ಕರಿಸಿದಂತಹ ಜನರು ನಾಳೆಯ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರಾ ಅಂತ? ಈಗಾಗಲೇ ಅವರನ್ನು ಕೂಡ ಮನವೊಲಿಸ್ತಕ್ಕಂತ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೀತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈಗಾಗಲೇ ಗ್ರಾಮದಲ್ಲೂ ಕೂಡ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಮೆಂದಾರೆ ಮತ್ತೆ ಇಂಡಿಗನತ್ತ 2 ಗ್ರಾಮಗಳಲ್ಲೂ ಕೂಡ ಒಂದು ಪೊಲೀಸರು ಅಲರ್ಟ್ ಅನ್ನ ಮಾಡಿದ್ದಾರೆ, ರೂಟ್ ಮಾರ್ಚ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಒಂದುಗೂಡಿಸುವಂತದ್ದು ಮತ್ತೆ ಮಾತುಕತೆಯನ್ನ ನಡೆಸ್ತಕ್ಕಂಥ ಒಂದು ಕೆಲಸಕ್ಕೆ ಚುನಾವಣಾಧಿಕಾರಿಗಳು ಮತ್ತೆ ಸ್ಥಳೀಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಚುನಾವಣೆ ಒಂದು ಇವಿಎಂ ಒಂದು ಧ್ವಂಸ ಮಾಡಿದಂತ ಹಿನ್ನೆಲೆಯಲ್ಲಿ ಮತ್ತೆ ಮರು ಮತದಾನ ಮಾಡ್ಲಿಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ 29ನೇ ತಾರೀಕು ಮತ್ತೆ ಒಂದು ಮರು ಮತದಾನ ನಡೆಯುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.